ರಸ್ತೆಯಲ್ಲಿರುವ ಪತ್ರಿಕಾ ಭವನ ಸರ್ಕಾರದ ಅನುದಾನ ಮತ್ತು ಜನಪ್ರತಿನಿಧಿಗಳ ಅನುದಾನದಿಂದ ಕಟ್ಟಿರತಕ್ಕಂಥ ಪತ್ರಿಕಾ ಭವನ ಅಂತ ಈಗಾಗಲೇ ರಾಜ್ಯಾಧ್ಯಕ್ಷ ಹೇಳಿದಂಗೆ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರು ತನಿಖಾ ವರದಿ 42 ಪುಟದ್ದು ಕೊಟ್ಟಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಸರ್ಕಾರಿ ಒಡೆತನದ ಪತ್ರಿಕಾ ಭವನ ಆಗಿದೆ, ಇದು ಸಾರ್ವಜನಿಕರ ಸ್ವತ್ತು, ಇದು ಟ್ರಸ್ಟ್ ಆಸ್ತಿ ಅಲ್ಲ. ಎಲ್ಲರಿಗೂ ಜಿಲ್ಲಾಧಿಕಾರಿಗಳು ಆ ಆದೇಶದ ಮೇರೆಗೆ ಇದು ಜಿಲ್ಲಾ ಪತ್ರಿಕಾ ಭವನಕ್ಕೆ ಹೋಗಲು ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ, ಯಾರಿಗೂ ನಿರ್ಬಂಧಿಸತಕ್ಕಂಥ ಅಂತ ಹೇಳಿದ್ದಾರೆ. ಈ ಶಿವಮೊಗ್ಗ ಜಿಲ್ಲಾ ಪತ್ರಿಕಾ ಭವನ ಏನಿದೆ, ಇದು BS ಯಡಿಯೂರಪ್ಪನವರ ಕನಸು. ಇದು ಜಿಲ್ಲಾ ಪತ್ರಿಕಾ ಭವನ ಆಕ್ಚುಲಿ ಇದು ಟ್ರಸ್ಟ್ ವ್ಯಕ್ತಿ ಅಧ್ಯಕ್ಷ ಏನಿದ್ದಾನೆ ಮಂಜುನಾಥ್, ಅವ್ರು ಸ್ವಂತ ಆಸ್ತಿ ಮಾಡ್ಕೊಂಡಿದ್ದಾರೆ. ಯಡಿಯೂರಪ್ಪರ ಕನಸು ಏನು ಅಂತಂದ್ರೆ ಎಲ್ಲ ಜಿಲ್ಲಾ ಪತ್ರಕರ್ತರಿಗೆ ಅವ್ರ ಚಟುವಟಿಕೆಗಳಿಗೆ ಅನುಕೂಲ ಆಗಬೇಕು ಅಂತ ಈ ಪತ್ರಿಕಾ ಭವನವನ್ನು ಕಟ್ಟಿತ್ತು. ಇಡೀ ಜಿಲ್ಲೆಯಲ್ಲಿರೋ ಎಲ್ಲ ಪತ್ರಕರ್ತರು ಆ ಪತ್ರಿಕಾ ಭವನಕ್ಕೆ ಹೋಗಕ್ಕೆ ಹಕ್ಕಿದೆ. ಆದರೆ ಈ ವ್ಯಕ್ತಿ ಟ್ರಸ್ಟ್ ಅಧ್ಯಕ್ಷ, ಖಾಸಗಿ ಟ್ರಸ್ಟ್ ಅಧ್ಯಕ್ಷ, ಟ್ರಸ್ಟ್ ಡೀಡ್ ಅಡಿಯಲ್ಲಿ ನೋಂದಣಿಯಾಗಿರತಕ್ಕಂಥ ಒಂದು ಟ್ರಸ್ಟ್ ಅದು. ಅದರಲ್ಲಿ ಎಷ್ಟು ಜನ ಇದ್ದಾರೆ? 23 ಜನ, 11 ಜನ ಪದಾಧಿಕಾರಿಗಳು, 12 ಜನ ಟ್ರಸ್ಟಿಗಳು. ಅದರಲ್ಲೂ ಸುಮಾರು ಜನ, ಒಂದು 10 ಜನ ಬಿಟ್ಟೋಗಿದ್ದಾರೆ. ಇಂಥ 23 ಜನ ಇರೋ ಅಧ್ಯಕ್ಷ ಅವನು ಪತ್ರಿಕಾ ಭವನನ ಆಳ್ತಾನೆ. ರಾಜ್ಯ ಮಟ್ಟದ ಪತ್ರಕರ್ತರ ಸಂಘಟನೆಗಳಿದ್ದಾವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆ, ನಮ್ಮದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಇದೆ. ಇವು ರಾಜ್ಯ ಮಟ್ಟದ ಸಂಘಟನೆಗಳು, ಇವು ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಇಡೀ ರಾಜ್ಯಾದ್ಯಂತ ಪತ್ರಕರ್ತರಿದ್ದಾರೆ. ಅದು ಬಿಟ್ಟು ಅವನು ಟ್ರಸ್ಟ್, ಖಾಸಗಿ ಟ್ರಸ್ಟಿಗೆ ಕೊಡಕ್ಕೆ ಬರಲ್ಲ ಪತ್ರಿಕಾ ಭವನ. ಕಾನೂನು ಇರುವಾಗೆ ಅಂದು ಏನೋ ಅವರಿಗೆ ಕೊಟ್ಟಿದ್ದಾರೆ, ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅವರಿಗೆ ಬಿಲ್ಡಿಂಗ್ ಹಸ್ತಾಂತರ ಆಗಿಲ್ಲ. ಓನ್ಲಿ ಜಾಗ ಆಗಿರೋದು. ಜಾಗ ಆಗಿದ್ರು ಅದಕ್ಕೇನಂತ ಕೊಟ್ಟಿದ್ದಾರೆ ಜಾಗಕ್ಕೆ? ಈ ಜಾಗ ಕೊಟ್ಟಿರೋ ಜಾಗ ಏನಾದ್ರು ಡಿಸ್ಪ್ಯೂಟು ರೈಸ್ ಆದರೆ ಜಿಲ್ಲಾ ಪಂಚಾಯತಿಗೂ ಅಧಿಕಾರ ಇಲ್ಲ. ಅದನ್ನ ಯಾರು ಜಿಲ್ಲಾಧಿಕಾರಿಗಳು ಎಂಟ್ರಿ ಆಗಿ ಆ ಸಮಸ್ಯೆಯನ್ನು ಬಗೆಹರಿಸಿ ಅವ್ರು DC ಏನು ಆದೇಶ ಮಾಡ್ತಾರೆ ಅಥವಾ ಏನು ಇತ್ಯರ್ಥ ಮಾಡ್ತಾರೆ ಅದೇ ಫೈನಲ್ ಅಂತ ಹೇಳಿದ್ದಾರೆ. ಆದರೆ ಈ ವ್ಯಕ್ತಿ ಟ್ರಸ್ಟ್ ಅಧ್ಯಕ್ಷ ಎನ್ ಮಂಜುನಾಥ್ ಪತ್ರಕರ್ತರ ಮತ್ತು ಅಧಿಕಾರಿಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ದಾರಿ ತಪ್ಪಿಸುವ ಕೆಲಸ, ಬರೀ ಸುಳ್ಳು ಹೇಳೋದು. ಹೈಕೋರ್ಟ್ ಆದೇಶ ಆಗಿದೆ ಅಂತದೆ, ತೋರ್ಸಪ್ಪ ಅಂದರೆ ಯಾರು ತೋರಿಸಲ್ಲ. ಇನ್ನೊಂದು ನನಗೆ ಬೇಸರ ಸಂಗತಿ ಅಂದರೆ ರಾಜ್ಯ ಮಟ್ಟದ ಪತ್ರಕರ್ತರಿರೋ ಸಂಪಾದಕರು, ಪ್ರಧಾನ ಸಂಪಾದಕರು ಹೈಕೋರ್ಟ್ ಆದೇಶ ನೋಡೋದು ಮಾಡಿದ್ರಿ. ಎಲ್ಲಪ್ಪ ತೋರಿಸೋದು ಏನಂತೆ, ಏನಾಗಿದೆ, ಯಾವ ಆದೇಶ ಆಗಿದೆ? ಆರ್ಬಿಟ್ರೇಷನ್ ಎನ್ ರವಿಕುಮಾರ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಆಗಿರ್ತಾರೆ ಹಿಂದೆ. ಅವರಿಗೆ ಇದು ಟ್ರಸ್ಟ್ ಬೈಲ ಏನು ಹೇಳುತ್ತೆ ಅಂತಂದರೆ, ಕರ್ನಾಟಕ ಈ ಹಿಂದೆ 2017, 18 ಮತ್ತು 2022ನೇ ಸಾಲಿನಲ್ಲಿ ನಾನು ಹೇಳ್ತಾ ಇರೋದು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಯಾರಾಗಿರ್ತಾರೆ ಆ ಟ್ರಸ್ಟ್ ಬೈಲು ಪ್ರಕಾರ ಟ್ರಸ್ಟ್ನಲ್ಲಿ ಆ ಅಧ್ಯಕ್ಷ ಆಗಬೇಕು ಅಂತ ಬೈಲ ಇರುತ್ತೆ. ಆ ಬೈಲು ಪ್ರಕಾರ ರವಿಕುಮಾರ್ ಅಧ್ಯಕ್ಷ ಆಗಬೇಕಾಗಿತ್ತು, ಕೊಡಲಿಲ್ಲ. ಶಿವಕುಮಾರ್ ಅಧ್ಯಕ್ಷ ಆಗಬೇಕಾಗಿತ್ತು, ಕೊಡಲಿಲ್ಲ, ಮೋಸ ಮಾಡ್ದ. ಆ ಉದ್ದೇಶದಿಂದ ರವಿಕುಮಾರ್ ಏನು ಮಾಡಿದ್ರು, ಆರ್ಬಿಟ್ರೇಷನ್ ಕೇಸ್ ಹಾಕಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಇದನ್ನು ಬಗೆಹರಿಸಿ ಅಂತ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಂಡ್ರು. ಅವರು ಹೋಗಿದ್ದು ಕೇಸ್ ಏನದು, ನನಗೆ ಅಧ್ಯಕ್ಷಗಿರಿ ಸಿಕ್ಕಿಲ್ಲ ಅಂತ. ನಾವು ಹೋರಾಟ ಮಾಡೋ ಕೇಸ್ ಏನು, ಬಿಲ್ಡಿಂಗ್ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾನೆ. ಇದು ಸರ್ಕಾರಿ ಪತ್ರಿಕಾ ಭವನ, ಟ್ರಸ್ಟ್ ಆಸ್ತಿ ಅಲ್ಲ. ಆ ಹಣ ದುರುಪಯೋಗ ಆಗ್ತಾ ಇದೆ, ಟ್ರಸ್ಟ್ ಅಧ್ಯಕ್ಷರ ಪಾಲಾಗ್ತಾ ಇದೆ. ಆಮೇಲೆ ಟ್ರಸ್ಟ್ ಹೆಸರಲ್ಲಿ 2,000 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾನೆ. ಪ್ರೆಸ್ ನೋಟ್ ಹೆಸರಲ್ಲಿ 150 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾನೆ. ಕಾರ್ಯಕ್ರಮ ಹೆಸರಲ್ಲಿ 5,000ದಿಂದ ಮೇಲ್ಗಡೆ, ಇವಾಗ ಮೇಲ್ಗಡೆ ಹಾಲು ಶಿವರಾಜದಿಂದ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ, ಅಲ್ಲೂ ದುಡ್ಡು ವಸೂಲಿ ಮಾಡ್ತಾ ಇದ್ದಾನೆ. ಆಮೇಲೆ ಈ ಟ್ರಸ್ಟ್ ಅಧ್ಯಕ್ಷ ಏನು ಮಾಡಿದ್ದಾನೆ ಅಂತಂದರೆ, ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕೂತ್ಕೊಂಡು ಬಿಲ್ಡಿಂಗ್ ಫಂಡ್ ವಸೂಲಿ ಮಾಡಿದ್ದಾನೆ. ಏನಿದು ಸರ್ಕಾರಿ ಪತ್ರಿಕಾ ಭವನದಲ್ಲಿ ಯಾರು ಅಧಿಕಾರ ಕೊಟ್ಟರೆ ನೀವು ದುಡ್ಡು ವಸೂಲಿ ಮಾಡೋಕ್ಕೆ? ಸರ್ಕಾರದ ಅನುದಾನದಿಂದ ಕಟ್ಟಿರೋದು. ಕೆಳಗಡೆ AC ರೂಮ್ ಇದೆಯಲ್ಲ, ರಿನೋವೇಷನ್ಗೆ PWD ಇದೆಯಲ್ಲ, PWD ಇಲಾಖೆ 1 ಕೋಟಿ ರಿನೋವೇಷನ್ಗೆ
ಅದರಲ್ಲಿ ಕೊಟ್ಟಿರೋದು ಯಾರು? AC ಇನ್ನೊಬ್ರು ಕೊಡಿಸಿದ್ದಾರೆ, ಚೇರ್ ಇನ್ನೊಬ್ರು ಕೊಡಿಸಿದ್ದಾರೆ, ಬೇರೆ ಬೇರೆ ಅದನ್ನ ಐಟಮ್ನ ಕೊಡಿಸಿದ್ದಾರೆ. 1 ಕೋಟಿ ಬೇಕಂದ್ರೆ ಕೆಳಗಡೆ ರಿನೋವೇಷನ್ಗೆ, ಅಲ್ಲೂ ಹಣ ದುರುಪಯೋಗ ಆಗಿದೆ. ಆಕ್ಚುಲಿ ಅದು ಹಣ ಬಂದಿರೋದು DC-ಗೆ ನಿರ್ಮಿತಿ ಕೇಂದ್ರದಿಂದ ಅದನ್ನು ಕೆಲಸ ಮಾಡಿಸಿದ್ದಾರೆ. ಆದರೆ ಆ ನಿರ್ವಹಣೆ ಎಲ್ಲ ಏನಿದೆ ಅವ್ರು ಮಂಜುನಾಥಿ ಅದನ್ನು ನಿರ್ವಹಣೆ ಮಾಡಿದ್ದಾರೆ. ಆಕ್ಚುಲಿ ಜಿಲ್ಲಾಡಳಿತ ಮಾಡಬೇಕಾಗಿತ್ತು. ಹಾಗಾಗಿ ಆಮೇಲೆ ಈ ಪ್ರೆಸ್ ಮೀಟ್ ನಡೆಯುವ ಸಂದರ್ಭದಲ್ಲಿ ನಾವು 27/10/2025 ಅಲ್ಲಿ ಸರ್ಕಾರದ್ದು PTCL ಶರಾವತಿ ಪ್ರಾಜೆಕ್ಟ್, ನೂತನ ಶರಾವತಿ ಪ್ರಾಜೆಕ್ಟ್ ಪಂಪು ಪ್ರಾಜೆಕ್ಟ್ ಬಗ್ಗೆ ಒಂದು KPTCL ಒಂದು ಪ್ರೆಸ್ ಮೀಟ್ ಇತ್ತು. ಆ ಪ್ರೆಸ್ ಮೀಟಲ್ಲಿ ನಾವು ಮಾಹಿತಿ ಪಡೆಯೋಣ ಅಂತ ನಮ್ಮ ಸಂಘದ ಸುಮಾರು ಒಂದು 10 ಜನ ಪತ್ರಕರ್ತರ ನಾವು ಧ್ವನಿ ಸಂಘದಲ್ಲಿ ನಾವು ಹೋದಾಗ ಅಲ್ಲಿ ಯಾರು ಅಡ್ಡಿಪಡಿಸ್ತಿಲ್ಲ, ಶಾಂತಿಯುತವಾಗಿ ಪ್ರೆಸ್ ಮೀಟ್ ನಡೀತಾ ಇತ್ತು. ನಡೆಯೋ ಟೈಮಲ್ಲಿ ನಮ್ಮ ಗಿರೀಶ್ ಇದ್ದಾರೆ, ಅಗ್ನಿ ಯುಗ ಪತ್ರಿಕೆಯರು, ಅವರು ಪ್ರೆಸ್ ಮೀಟ್ ಇದು ಅವ್ರ ಪ್ರಾಜೆಕ್ಟಿಂದೆಲ್ಲ ವಿವರಣೆ ಕೊಡ್ತಾ ಇದ್ರು, ಮಾಹಿತಿ ಕೊಡ್ತಾ ಇದ್ರು. ಅದಾದಮೇಲೆ ಪ್ರೆಸ್ ಮೀಟ್ ನಡೀತಾ ಇತ್ತು. ಪ್ರೆಸ್ ಮೀಟ್ ನಡೆಯೋ ಸಂದರ್ಭದಲ್ಲಿ ಕ್ವಶನ್ ಕೇಳಿ ಅಂತಂದ್ರು. ಕ್ವಶನ್ ಕೇಳಿದ್ದು ಏನು ತಪ್ಪಿದೆ? ಆ ಕ್ರಾಂತಿ ದೀಪ ಪತ್ರಿಕೆ ರಿಪೋರ್ಟರ್ ದತ್ತಾತ್ರೇಯ ಹೆಗಡೆ ಯಾರೋ ನೀನು ಅಂತಂದ್ರೆ ಇವನ್ ಯಾವ ಕೇಳಿಕೆ? ಇವನ ಪತ್ರಿಕಾ ಭವನ ಸರ್ಕಾರಿ ಪತ್ರಿಕಾ ಭವನ ಅಲ್ಲದು, ಸರ್ಕಾರ ಅನುದಾನದಿಂದ ಕಟ್ಟಿರೋದಲ್ಲಂದ್ರೆ ಇವನ್ ಯಾರು ಕೇಳಿಕೆ? ಇವನೊಬ್ಬ ರಿಪೋರ್ಟರ್. ನಮ್ಮ ಅಗ್ನಿಯುಗ ಇವರು ಏನಿದ್ದಾರೆ ನಮ್ಮ ಗಿರೀಶು ಆ ಥರ ಅವನು ರಿಪೋರ್ಟರು. ಇದು ಪ್ರೀ ಪ್ಲಾನ್ ಪೂರ್ವ ನಿಯೋಜಿತ ಕೃತ್ಯ. ಇದು ಯಾರ್ದಂದ್ರೆ ಟ್ರಸ್ಟ್ ಅಧ್ಯಕ್ಷ. ಅವನು ರೋಪ್ ಹಾಕ್ದಾಗ ನಮ್ಮ ಗಲಾಟೆ ಮಾಡ್ತಾರೆ ಅಥವಾ ಹೊಡಿಗೆ ಹೋಗ್ತಾರೆ ಆಕ್ರೋಶಗೊಂಡು. ಅವಾಗ ಇವ್ರ ಮೇಲೆ ಕೇಸ್ ಹಾಕ್ಸ್ಬೋದು, ಇವರಿಂದ ತೊಂದರೆ ಕೊಡ್ಬೋದು ಅಂತ ಪೂರ್ವ ನಿಯೋಜಿತ ಕೃತ್ಯ. ಇವರು ಏನಿದೆ ದತ್ತಾತ್ರೇಯ ಹೆಗಡೆ ಮಂಜುನಾಥನ ಪ್ರೇರಣೆಯಿಂದ ಕುಮ್ಮಕ್ಕನಿಂದ ಪ್ರಚೋದನೆಗೊಂಡು ಅವರು ಆ ರೀತಿ ಅವಾಜ್ ಹಾಕಿದ್ದಾರೆ. ಜೀವ ಬೆದರಿಕೆ ಹಾಕಿದ್ದಾರೆ ನಮ್ಮಲ್ಲಿಗೆ, ಎದ್ದು ಹೊರಗಡೆ ಹೋಗುವಂತ. ಯಾರು ಎದ್ದು ಹೊರಗಡೆ ಹೋಗಕ್ಕೆ? ಆಮೇಲೆ ಅದೇ ಟೈಮಿಗೆ ಎಂಟ್ರಿ ಕೊಡ್ತಾನೆ ಮಂಜುನಾಥ್ ಟ್ರಸ್ಟ್ ಅಧ್ಯಕ್ಷ. ಹೊರಗಡೆ ತಪ್ಪಿಟ್ಟು ಬರ್ತಾನೆ, ಎನ್ಕ್ಯಾಶ್ ಮಾಡ್ಕೊಂಡು ನೋಡ್ತಾನೆ. ಆ ವಾತಾವರಣ ಎನ್ಕ್ಯಾಶ್ ಮಾಡ್ಕೊಂಡು ನಮ್ಮ ಸಂಘದವರಿಗೆ ಏನೋ ಒಂಥರ ನೇಮ ಹಾಳು ಮಾಡಿದ್ದೆ. ಆದರೆ ನನಗೆ ಈ ಟೈಮಲ್ಲಿ ನಾನು ಅಲ್ಲಿ ಸೇರಿರ್ತಕ್ಕಂಥ ಪತ್ರಕರ್ತರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಬ್ಬರು ಅವರಿಗೆ ರಕ್ಷಣೆ ಬರಲ್ಲ, ಒಂದು 2-3 ಜನ ಬರ್ತಾರೆ. ಇನ್ನು ಬಾಕಿಯಲ್ಲ ಅವ್ರ ಪಾಡಿಗೆ ಅವರು ಪ್ರೆಸ್ ಮೀಟಾಗಿ ಕೂತಿರ್ತಾರೆ. ಇವನು ಗೊತ್ತು ಇವನು ಏನು ಅಂತ. ಇವನು ಆ ಪತ್ರಿಕಾ ಭವನದಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾನೆ ಅಂತ. ಅದು ಭಾರಿ ನೋವಾಗುತ್ತೆ ನನಗೆ. ಪತ್ರಕರ್ತರಂದಾಗ ಎಲ್ಲರೂ ಒಂದೇ ಕಂಡ್ರಿ, ಮೀಡಿಯಾ ನಾನ್ ಮೀಡಿಯಾ ಮತ್ತಲ್ಲಿ ತಾರತಮ್ಯ. ಮೀಡಿಯಾ ಅಂದರೆ ಏನು? ಸರ್ಕಾರಿ ಸೌಲಭ್ಯನ ಪಡೆಯುವ ಸಲುವಾಗಿ ಅಲ್ಲಿ ನೋಂದಣಿ ಆಗುತ್ತೆ. ಆವಾಗ ಅವರನ್ನ ಸರ್ಕಾರದಿಂದ ಜಾಹೀರಾತು ಸೌಲಭ್ಯಗಳು ಬರ್ತಾರೆ. ಅದಕ್ಕೆ ಮಾಧ್ಯಮ ಪಟ್ಟಿ ಸೇರಿದ ಪತ್ರಿಕೆಗಳು ಅಂತಾರೆ. ನೋಡಿ, ಲಂಕೇಶ್ ಪತ್ರಿಕೆ ಇತ್ತು, ಬೆಂಗಳೂರು ಇತ್ತು. ಹಂಗಾರೆ ಅವ್ರು ಪತ್ರಕರ್ತರಲ್ಲಂದ್ರೆ 1 ಲಕ್ಷ 2 ಲಕ್ಷ ಸರ್ಕ್ಯುಲೇಷನ್ ಇತ್ತವರು ಮಾಧ್ಯಮ ಪಟ್ಟಿ ಸೇರಿಲ್ಲ ಅದು. ಹಂಗಾರೆ ಅವರೆಲ್ಲ ಪತ್ರಕರ್ತರಲ್ವಾ? ಈ ರೀತಿ ತಾರತಮ್ಯ ಯಾಕೆ ಟ್ರಸ್ಟ್ ಅಧ್ಯಕ್ಷರಿಗೆ? ನಾವು ರಾಜ್ಯಾಧ್ಯಕ್ಷರು ಹೇಳಿದಂಗೆ ಅವನು ಬೇಕಿರೋ ಒಂದು ಸೈಟ್ ತಗೊಂಡು ಹೊರಗಡೆ ಖಾಸಗಿ ದುಡ್ಡು ಹಾಕಿ ಕಟ್ಕೊಳ್ಳಿ, ಅವನಲ್ಲಿ ಪ್ರವೇಶ ನಿರ್ಬಂಧ ಮಾಡಲಿ, ನಾವೇನು ಬೇಡ ಅಂತೀವ? ಹಾಗಾಗಿ ಆರ್ಬಿಟ್ರೇಷನ್ ಹಾಕಿದ್ದು ಕೇಸು ರವಿನ, ಆ ಕೇಸನ್ನು ತಿರುಚಿ ನನ್ನಂತೆ ಆದೇಶ ಆಗಿದೆ ಅಂತ ಹೇಳ್ತಾರೆ. ನಾವು ಹೋರಾಟ ಮಾಡ್ತಾ ಇರೋ ವಿಚಾರ ಏನು? ಸರ್ಕಾರಿ ಪತ್ರಿಕಾ ಭವನ ಇದು ಸರ್ಕಾರದ ಸ್ವತ್ತು. ಅಲ್ಲಿ ಎಲ್ಲರಿಗೂ ಪತ್ರಕರ್ತರಿಗೆ ಮುಕ್ತ ಪ್ರವೇಶ ಕೊಡಬೇಕು. ಮತ್ತು ಅಲ್ಲಿ ದುಡ್ಡು ವಸೂಲಿ ಆಗೋ ಹಣ ಏನಿದೆ ಅದು ಸರ್ಕಾರಕ್ಕೆ ಸೇರಬೇಕು. ಆಮೇಲೆ ಇದು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸೇರಬೇಕು. ಪತ್ರಕರ್ತರು ಇಬ್ಬರು ಮೊನ್ನೆ ನಂದನ್ನು ಟ್ರಸ್ಟಲ್ಲಿ ನಾನು ಅವ್ನು ಸತ್ತೋದ, ಏನೋ 5-10 ಸಾವಿರ ಕೊಟ್ಟಿರಬೇಕು. ಏನು ಮಾಡ್ತಾರೆ ಈ ದುಡ್ಡೆಲ್ಲ ತೊಗೊಂಡು? ಅಷ್ಟೊಂದು ದುಡ್ಡು ಇವಾಗ ದಿನ 10,000 ರೂಪಾಯಿ ಅಂತ ತಿಳ್ಕೊಳ್ಳಿ. ತಿಂಗಳಿಗೆ ಎಷ್ಟಾಯಿತು? 3 ಲಕ್ಷ ಆಯಿತು. ವರ್ಷಕ್ಕೆ ಎಷ್ಟಾಯಿತು? 30 ಲಕ್ಷದ ಮೇಲಾಯಿತು. 10 ವರ್ಷ ಆಯಿತು. ಎಷ್ಟು ದುಡ್ಡು ಆಯಿತು? ಈ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ? ಸರ್ಕಾರಕ್ಕೆ ಸೇರ್ಬೇಕು ತಾನೆ? ಟ್ರಸ್ಟ್ ಅಧ್ಯಕ್ಷನ ಜೇಬು ತುಂಬ್ತಾ ಇದೆ. ಪತ್ರಕರ್ತರು ಆಸ್ಪತ್ರೆ ಸೇರಿದ್ರೆ ದುಡ್ಡಿಲ್ಲ, ಸತ್ರೆ ದುಡ್ಡಿಲ್ಲ. ಹಾಗಾಗಿ ನಾವು ಈಗ ಯಾಕೆ 20ನೇ ತಾರೀಕು ಚಳುವಳಿ ಹಮ್ಮಿಕೊಂಡಿದ್ದೀವಿ ಅಂದರೆ
ಅವತ್ತು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡುವ ಉದ್ದೇಶದಿಂದ ಮಂಜುನಾಥ್ ಮತ್ತು ದತ್ತಾತ್ರೇಯ ಹೆಗಡೆ ನಮ್ಮನ್ನ ಆಕ್ರೋಶಭರಿತರಾಗಿ ಮಾಡಿ ಗಲಾಟೆಗೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಜಯನಗರ ಪೊಲೀಸ್ ಸ್ಟೇಷನ್ಗೆ. ಅವ್ರು ಬರೀ ಒಂದು ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ. ಈ ಕೂಡಲೇ ನಾನು ಹೇಳ್ತಾ ಇದ್ದೀನಿ ಜಯನಗರ ಪೊಲೀಸ್ ಸ್ಟೇಷನ್ಗೆ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಕೂಡಲೇ ದತ್ತಾತ್ರೇಯ ಹೆಗಡೆ ಮೇಲೆ ಮತ್ತು ಮಂಜುನಾಥನ ಮೇಲೆ ಕೇಸು ಪ್ರಕರಣ ದಾಖಲು ಮಾಡಿ ಅವ್ರನ್ನ ಬಂಧಿಸಬೇಕು, FIR ದಾಖಲು ಮಾಡಬೇಕು. ಯಾಕೆ ಅಂದರೆ ಅಲ್ಲಿ ಸಾಕ್ಷಿ ಇದೆ, CC ಕ್ಯಾಮ್ರಾ ಅಳವಡಿಸಿದ್ದಾರೆ. ಗಲಾಟೆ ಕಾರಣಕರ್ತಾರೆ ಯಾರು ಅಂತ ಹೇಳ್ಬೇಕು. ಗಲಾಟೆ ಅವನೇ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಅಲ್ಲೇ ಮಾಡಿದ್ದು ಅಂತ ದೂರು ಕೊಡ್ತಾನೆ. ಇವನೊಬ್ಬ ಸಂಪಾದಕ ಅಂತ ಒಪ್ಕೊಳಕ್ಕಾಗುತ್ತಂದ್ರೆ 50 ಜನ ಸಾಕ್ಷಿಗೆ ಪತ್ರಕರ್ತರಿದ್ದಾರೆ ಅಲ್ಲಿ. ಆಮೇಲೆ ಇನ್ನೊಂದು ಹೈಕೋರ್ಟ್ ನಂತರ ರವಿಕುಮಾರ್ ಏನಿದ್ದಾರೆ ಅಲ್ಲಿ ಕೇಸ್ ನಡೆಯುವ ಸಂದರ್ಭದಲ್ಲಿ ಆರ್ಬಿಟ್ರೇಷನ್ ಕೇಸು, ಇವರು ರಿಟ್ ಪಿಟಿಷನ್ ಹೋಗ್ತಾರೆ. ಅದು ಅಧ್ಯಕ್ಷ ಗಾದಿ ಸಿಗ್ಬೇಕು ಅಂತಂದಾಗ ರಿಟ್ ಪಿಟಿಷನ್ ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟಿಗೆ ಹೋದಾಗ ಏನಾಗುತ್ತೆ, 2022ರಲ್ಲಿ ಅದು ಒಂದು ಆರ್ಡರ್ ಆಗುತ್ತೆ. ಆರ್ಡರ್ ಏನಾಗುತ್ತೆ, ರವಿ ಮತ್ತು ಮಂಜುನಾಥ್ ಇಬ್ಬರು ರಾಜಿಯಾಗಿ ಆ ಕೇಸನ್ನು ವಾಪಸ್ ತಗೊಳ್ತಾರೆ. ವಾಪಸ್ ತಗೊಂಡಾಗ ಹೈಕೋರ್ಟ್ ಏನು ಮಾಡುತ್ತೆ, ಈ ಕೇಸನ್ನು ಅರ್ಜಿದಾರರು ವಾಪಸ್ ತಗೊಂಡಿದ್ದರಿಂದ ವಿಚಾರಣೆಗೆ ಅಗತ್ಯ ಇಲ್ಲ, ಹಾಗಾಗಿ ಆ ಅರ್ಜಿಯನ್ನು ನಾವು ವಿಲೇವಾರಿ ಮಾಡಿದ್ದೀವಿ ಅಂತ ಹೈಕೋರ್ಟ್ ಆದೇಶ ಇದೆ ನೋಡಿ. ಹೈಕೋರ್ಟ್ ಆದೇಶ ವಿಲೇವಾರಿ ಮಾಡಿದ್ದಾರೆ. ಇದನ್ನ ಸುಳ್ಳು ಹೇಳ್ತಾ ಇವನು ನನ್ನ ಪರ ಆಗಿದೆ ಅಂತ ನಾನು ಮಂಜುನಾಥಿಗೆ ಹೇಳ್ತೀನಿ, ದಯಮಾಡಿ ನಿಮ್ಮ ಹತ್ರ ಯಾವ ಆದೇಶ ಇದೆ ತೋರಿಸಿ. ನಿಮ್ಮ ಪರ ಎಲ್ಲಿ ಬರ್ಕೊಟ್ಟಿದ್ದಾರೆ ಹೈಕೋರ್ಟ್ ಅಲ್ಲಿ? ಅಲ್ಲ ರೀ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲ್ಲ, ಇದು ನ್ಯಾಯಾಲಯದ ಆದೇಶನೇ ತಿರುಚಿ ಹೇಳೋದು ನನ್ನ ಪರ ಆಗಿದೆ. ಜಿಲ್ಲಾಧಿಕಾರಿಗಳು ನಿನಗೆ ಏನು ಮಾಡಲ್ಲ ಹೋಗಲ್ಲಿರು ಅಂತ ಹೇಳಿದ್ದಾರೆ. ಆದೇಶ ವಿಲೇವಾರಿ ಆಗಿದೆ. ಅದು ವಿಲೇವಾರಿ ಆದ್ಮೇಲೆ ಅದು ಅವ್ರ ಪರ ಹೆಂಗ್ ಬರುತ್ತದು? ಅರ್ಜಿನೇ ವಿಲೆ ಆಗಿದೆ, ಅರ್ಜಿ ಆದ್ಮೇಲೆ ವಿಲೆ ಆದ್ಮೇಲೆ ಅದು ಹೆಂಗ್ ಬರುತ್ತದು? ಪ್ರೆಸ್ ಮೀಟ್ ಮಾಡ್ತಾನೆ ಈ ವಿಚಾರದಲ್ಲಿ. ಪ್ರೆಸ್ ಮೀಟ್ ಮಾಡಿ ಅದ್ರ ಮೇಲೆ ರಾಜ್ಯ ಮಟ್ಟದ ಪತ್ರಕರ್ತರ ವೇದಿಕೆ ಮೇಲೆ ಇರ್ತಾರೆ. ನಾನು ದಯಮಾಡಿ ಕೇಳ್ತೀನಿ, ರಾಜ್ಯ ಮಟ್ಟಕ್ಕೆ ಪತ್ರಿಕೆಗಳಿಗೆ ಅದನ್ನೇ ಆದ ಘನತೆ ಗೌರವ ಇದೆ. ಆ ಘನತೆ ಗೌರವ ಉಳಿಬೇಕು ಅಂದರೆ ತಾವು ಕೋರ್ಟ್ ಆರ್ಡರ್ನ ಕೇಳಬೇಕಾಯ್ತು. ಹೈಕೋರ್ಟ್ ಆರ್ಡರ್ ಎಲ್ಲಿದೆ ತೋರ್ಸಪ್ಪ, ಮಂಜುನಾಥ್ ನಿಮ್ಮ ಥರ ಆಗಿರೋದು ಅಂತ ತೋರಿಸ್ಲೇ ಒಂದು 15 ಪೇಪರಲ್ಲಿ ಸುದ್ದಿ ಬರುತ್ತೆ. ಅವ್ನು ಏನು ಹೇಳ್ತಾನೆ ಯಥಾವಸ್ತು, ಯಾರೋ ಒಬ್ಬ ಟೈಪ್ ಮಾಡ್ತಾನೆ, ಆ ಸುದ್ದಿ ಕಳಿಸ್ತಾನೆ, ಅದೇ ಯಥಾವತ್ತಾಗಿ ಎಲ್ಲ ಪೇಪರ್ ರಾಜ್ಯ ಮಟ್ಟ ಪತ್ರಿಕೆಗಳು ಸಹಿತ ಅದು ಬಿತ್ತರಾಗುತ್ತೆ. ಇದು ನನಗೆ ಭಾಳ ಮನಸ್ಸಿನ ನೋವಾಗುತ್ತೆ. ಯಾಕೆಂದರೆ ಪತ್ರಕರ್ತರು, ಪ್ರಧಾನ ಸಂಪಾದಕರು, ರಾಜ್ಯ ಮಟ್ಟ ಪತ್ರಿಕೆಗಳು ಅವ್ರು ಯೋಚನೆ ಮಾಡಬೇಕು, ಏನೇನು ಆರ್ಡರ್ಸ್ ಆಗಿದೆ, ಏನೇನು ಬಿಟ್ಟಿದೆ ಅಂತ ನೋಡಬೇಕು. ಆಮೇಲೆ ಈ ಪ್ರೆಸ್ ಮೀಟ್ ಕಲೆಕ್ಷನ್ ಅಮೌಂಟು ಟ್ರಸ್ಟ್ ಅಕೌಂಟಿಗೆ ಹಾಕೊಳ್ತಾನೆ. ಹೆಂಗೆ ಹಾಕೊಳಕ್ಕೆ ಬರುತ್ತೆ ಕೇಳಿದರೆ ಲೆಕ್ಕ ಕೊಡಕ್ಕೆ ಬರಲ್ಲ. ನಾವು ಟ್ರಸ್ಟಿನ ಲೆಕ್ಕ ಕೇಳ್ತಾ ಇಲ್ಲ ಮಂಜುನಾಥರೇ. ಅವ್ರು ಯಾವಾಗಲೂ ಅಧಿಕಾರಿಗಳಿಗೆ ಪತ್ರಕರ್ತೆ ದಾರಿ ತಪ್ಪು ಟ್ರಸ್ಟ್ ಲೆಕ್ಕ ಕೇಳಂಗಿಲ್ಲ ಕಣ್ರಿ. ಇದು ನಾವು ಟ್ರಸ್ಟ್ ಲೆಕ್ಕ ಎಲ್ಲಿ ಕೇಳ್ತೇವೆ? ಪತ್ರಿಕಾ ಸರ್ಕಾರಿ ಪತ್ರಿಕಾ ಭವನದಲ್ಲಿ ದುಡ್ಡು ವಸೂಲಿ ಆಗ್ತಾ ಇದೆ ಮಂಜುನಾಥರೇ. ಆ ದುಡ್ಡನ್ನು ಏನ್ ಮಾಡ್ತಾ ಇದ್ದೀರಾ? ಸರ್ಕಾರ ಕಟ್ಬೇಕಾಯ್ತು. ಆ ಕಲೆಕ್ಷನ್ ಅಮೌಂಟ್ ಏನ್ ಮಾಡ್ತಾ ಇದ್ದೀರಾ? ಅದನ್ನ ವಸೂಲಿ ಮಾಡಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಾರೆ ಯಾರು? ಇದನ್ನ ನಾವು ಕೇಳ್ತಾ ಇರೋದು. ಅವ್ರು ತಿರುಚೋದು. ನಾವು ಕೇಳ್ತಾ ಸರ್ಕಾರಿ ಪತ್ರಿಕಾ ಭವನ ಇದು, ನಿನಗೆ ವಸೂಲಿ ಮಾಡಕ್ಕೆ ಕೊಟ್ಟರು. ಯಾರು ಅಧಿಕಾರ ಕೊಟ್ಟರು? DC ಕೊಟ್ಟಿದ್ದಾರಾ? ವಾರ್ತಾ ಇಲಾಖೆ ಕೊಟ್ಟಿದ್ದಾರಾ? ಆಮೇಲೆ ಪತ್ರಕರ್ತರಲ್ಲೇ ಭೇದ ಭಾವ ಮಾಡು. ಆ ಸಂಘಟನೆ ಬರಬೇಡ್ರಿ, ಈ ಸಂಘಟನೆ ಬರಬೇಡ್ರಿ. ಸರ್ಕಾರಿ ಪತ್ರಿಕಾ ಭವನಕ್ಕೆ ಇವನು ಯಾರು ಹೇಳಿಕೆ? ಇವನು ನಮ್ಮಂಗೆ ಒಬ್ಬ ಸಂಪಾದಕ. ಹೌದೇ ಇಲ್ಲ? ಒಬ್ಬ ಸಂಪಾದಕ. ನಾನು ಇವಾಗ ಇಲ್ಲಿ ಕೂತಿದ್ದೀರ, ನೀವು ಸಂಪಾದಕ ಸುಮಾರು ಜನ ಇದ್ದೀರ. ಅವ್ರು ಬರಬೇಡ್ರಿ, ಇವ್ರು ಬರಬೇಡ್ರಿ ಅಂತ ಹೇಳಿಕೆ ಸರ್ಕಾರಿ ಪತ್ರಿಕಾ ಭವನ ನಾನು ಯಾರು? ಇದನ್ನ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಎಲ್ಲರಿಗೂ ಮುಕ್ತವಾಗಿ ಪ್ರವೇಶ ಅವಕಾಶ ಕೊಡಿ. ನಮ್ಮ ರಾಜ್ಯಾಧ್ಯಕ್ಷ ಹೇಳಿದಂಗೆ ಪತ್ರಕರ್ತರಂದ್ರೆ ನಾವು ಟೈಟ್ಲ್ ಯಾರಿಗೆ ಕೊಡ್ತೀವಿ? ಅಪ್ಲಿಕೇಶನ್ DC ಕೊಡ್ತೀವಿ. ಟೈಟ್ಲಿಗೆ ರೆಕಮೆಂಡ್ ಮಾಡೋರು ಯಾರು? DC. ಟೈಟ್ಲ್ ರೆಕಮೆಂಡ್ ಆದಮೇಲೆ ನಮಗೆ ಟೈಟ್ಲು ಕೊಡೋರು ಯಾರು? RNI. RNI ಆದಮೇಲೆ ನಾವೇನು ಮಾಡ್ತೀವಿ? ಡಿಕ್ಲರೇಷನ್ ಕೊಟ್ಟು ಪೇಪರ್ ಶುರು ಮಾಡ್ತೀವಿ. ಪೇಪರ್ ಶುರು ಆದಮೇಲೆ RNI ನಮಗೆ ಎಡಿಟರ್ ಪಬ್ಲಿಷರ್ ಅಂತ ಕೊಡೋರು ಯಾರು? RNI. ಇವಂದೇನು
ಪತ್ರಕರ್ತನ ಹೌದಲ್ಲ ಅಂತ ಹೇಳಕ್ಕೆ ಇವನ್ ಯಾರು? ಇದನ್ನ ಕೇಳಂಗಿಲ್ವ ನಾವು? ಪತ್ರಕರ್ತ ನಾನು ಹೌದಲ್ಲ ಅಂತ ಹೇಳಿಕೆ ನಮ್ಮ ರಾಜ್ಯಾಧ್ಯಕ್ಷ ಹೇಳ್ದಂಗೆ DC ಹೇಳ್ಬೇಕು, RNA ಹೇಳ್ಬೇಕು. ಮಾಧ್ಯಮ ಪಟ್ಟಿ ಅನ್ನೋದು ಸರ್ಕಾರಿ ಸವಲತ್ತು ಪಡೆಯುವ ಸಲುವಾಗಿ ಅದು ಸೇರಿಸೋದು. ನನಗೆ ಸರ್ಕಾರಿ ಸವಲತ್ತು ಬೇಡಪ್ಪ ಅಂದ್ರೆ ನಾವು ಪತ್ರಕರ್ತನಲ್ವಾ? ಅದು ಮತ್ತೆ ಭೇದ ಭಾವ, ಇಲ್ಲಿ ಮಾಧ್ಯಮ ಪಟ್ಟಿ ಇದರಲ್ಲಿ ಮಾತ್ರ ಅವಕಾಶ, ಅದು ಸಹ ತಪ್ಪು. ಅದನ್ನು ಬೇಕಾದ್ರೆ ಜಿಲ್ಲಾಧಿಕಾರಿಗಳು ಹಾಕ್ಲಿ ಬೋರ್ಡು, ನಾವು ಒಪ್ಕೊಳ್ತೀವಿ. ಅಥವಾ ವಾರ್ತಾ ಇಲಾಖೆ ಹಾಕ್ಲಿ, ಇಂಥದ್ದು ಬರಲಿ ಅಂತ ಗೈಡ್ಲೈನ್ಸ್ ಹಾಕ್ಲಿ, ಅವ್ರಿಗೆ ಅಧಿಕಾರ ಇದೆ. ಅದು ಏನಾದ್ರು ತಪ್ಪಾಗಿದ್ರೆ ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ. ಆದರೆ ಇವನೇ ಬೈಂಡಿಂಗ್ಸ್ ಮಾಡ್ತಾನೆ, ಅವ್ರು ಬರಬೇಡ್ರಿ, ಇವನಿಗೆ ಇಷ್ಟ ಇರೋರೆಲ್ಲ ಬಂದರೆ ಪತ್ರಕರ್ತರು. ಇಲ್ಲಿ ಮೀಡಿಯಲಿಸ್ಟ್ ಪತ್ರಕರ್ತರು ಅಂತಾನೆ, ಅವರಲ್ಲಿ ಕೆಲವರು ಮೀಡಿಯಲಿಸ್ಟ್ ಇಲ್ದರು ಇದ್ದಾರೆ, ಅವ್ರು ಇರ್ಬೋದು. ಆಮೇಲೆ ಸೋಷಿಯಲ್ ಮೀಡಿಯಾದವರು ಅವರೆಲ್ಲ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ ಬರೋಂಗಿಲ್ಲ ಅಂತಾನೆ, ಅವ್ರ ಕಡೆ ಬರ್ಬೋದು. ಈ ಥರ ತಾರತಮ್ಯ ನೀತಿಯನ್ನು ಪ್ರಶ್ನೆ ಅಧ್ಯಕ್ಷ ಮಾಡ್ತಾ ಇದ್ದಾನೆ. ನಾವು ಇದನ್ನ ಪ್ರಶ್ನೆ ಮಾಡ್ತಾ ಇರೋದು. ಆಮೇಲೆ DC ಇದು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ವಿಭಾಗದವರು ಅವನಿಗೆ ಜಾಗನ, ಖಾಲಿ ಜಾಗ ಮಾತ್ರ ಅವನಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಏನು ಅದರಲ್ಲಿ ಒಂದು ಅಗ್ರಿಮೆಂಟು ಆಗಿದೆ, ಅವನಿಗೆ ವರ್ಷಕ್ಕೆ 2,000 ರೂಪಾಯಿ, ಇದ್ರ ಮೇಲೆ ಖಾಲಿ ಜಾಗ ಮಾತ್ರ ಮಂಜೂರು ಮಾಡಿಕೊಟ್ಟಿರೋದು. ಅದನ್ನು ಕೇಳಕ್ಕೆ ಯಾರಿಗೂ ಹಕ್ಕಿಲ್ಲ ಕಣ್ರಿ. DC ಕೇಳಕ್ಕೆ ಹಕ್ಕಿಲ್ಲ ಅಂತಾನೆ, ನ್ಯಾಯಾಧೀಶಕ್ಕೆ ತನಿಖೆ ಮಾಡೋ ಹಕ್ಕಿಲ್ಲ ಅಂತಾನೆ. ಇದೇ ಅಗ್ರಿಮೆಂಟ್ ಕಾಪಿ ನೋಡಿ ನನ್ನ ಹತ್ರ ಇದೆ.